ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಕೊನೆಗೂ ಟಾಪ್ 4ರಲ್ಲಂತೂ ಈಗ ನಮ್ಮ PBKS ಪಂಜಾಬ್ ಕಿಂಗ್ಸ್ ಇವತ್ತಿನ ಮಟ್ಟಿಗೆ ಎಂಟ್ರಿ ಆಗಿದೆ. ನಿನ್ನೆ ಗೆದ್ದದ, ವಿಶೇಷವಾಗಿ ಕೊನೆ ಹಂತಕ್ಕೆ ಬಂದ ಈ ನಮ್ಮ ಏನಪ್ಪ ಅಂತಂದ್ರೆ ಲಕ್ನೋ ಜೈಂಟ್ಸ್ ವಿರುದ್ಧ ಗೆಲುವು ಸಾಧಿಸಿದ. 196 ರನ್ 6 ವಿಕೆಟ್ಗೆ ಹೊಡೆದದ್ದು ನಮ್ಮ ಲಕ್ನೋ ಸೂಪರ್ ಜೈಂಟ್ಸ್. ಅದನ್ನು ನಮ್ಮ PBKS ಅಂದರೆ ಪಂಜಾಬ್ ಕಿಂಗ್ಸು 18ನೇ ಓವರ್ ಕ್ಲಿಯರ್ ಮಾಡ್ತಾರೆ, 200 ರನ್ ಹೊಡಿತಾರೆ, ಗೆಲ್ತಾರೆ. ಹೀಗಾಗಿ ಟಾಪ್ 4ರಲ್ಲಿ ಇವತ್ತು PBKS. ಅದರ ಪಾಯಿಂಟ್ ಇಲ್ಲಿವರೆಗೆ ಹೆಚ್ಚು ಕಡಿಮೆ 14 ಮ್ಯಾಚ್ ಆಡ್ತಿಲ್ಲ, ಕೊನೆ ಮ್ಯಾಚು ಮುಗಿದದ. ಅದರದ್ದು 14ರ ಮೂಲಕ 15 ಪಾಯಿಂಟ್ಸನ್ನು ಪಡೆದದ. ಹೀಗಾಗಿ ಫಸ್ಟ್ RCB, ಸೆಕೆಂಡ್ GT, ಮೂರನೇದು ನಿಮಗೆ ಗೊತ್ತಿದ್ದಂಗೆ SRH, 4ನೇದು PBKS. ಈ ಒಂದು ಗೆಲುವ ತಾತ್ಕಾಲಿಕನೋ ಪೂರ್ಣನೋ ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಅದ. ಯಾಕಂದರೆ ಇವತ್ತು 2 ಮ್ಯಾಚ್ಗಳು ಆಗ್ತಾ ಇದ್ದಾವೆ, ಭಾಳ ಮಹತ್ವದ ಮ್ಯಾಚ್ಗಳು ಈ IPLನಲ್ಲೇ. ಯಾಕಂತಂದ್ರೆ ಇವತ್ತು 2 ಮ್ಯಾಚ್ಗಳಲ್ಲಿ ಮಧ್ಯಾಹ್ನ 3:30 ಭಾಳ ಮಹತ್ವದಿದೆ. ಅದರಲ್ಲೂ ಮುಖ್ಯವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಸಾಯಂಕಾಲ 7:30 ಮುಂಬೈ ಇಂಡಿಯನ್ಸ್ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಇವತ್ತು ಕಾಂಪಿಟೇಷನ್ ಮಾಡಬೇಕಾಗಿದೆ. ಒಂದರಿಂದ ಮುಂಬೈ ಇಂಡಿಯನ್ಸ್ ಕಾಗದದಲ್ಲೇ ಬಲಿಷ್ಠವಾದ ಟೀಮ್, ಅದರಲ್ಲಿ 2 ಮಾತಿಲ್ಲ ಈ ಸಲದ ಈ ಒಂದು ಏನಿದ್ರು IPL ಯುದ್ಧದಲ್ಲಿ. ಆದರೆ ವಾಸ್ತವವಾಗಿ ಈ ಕಳೆದ ಆಟಗಳನ್ನು ನೋಡಿದಾಗ ಏಕ್ದಮ್ ಲೋವೆಸ್ಟ್ ಅದ 9ನೇ ನಂಬರ್ ಇದ್ದಂಥ MI ಮುಂಬೈ ಇಂಡಿಯನ್ಸ್ ಇವತ್ತು RRರನ್ನು ಗೆಲ್ಲಬಹುದಾ? RRರನ್ನು ಗೆದ್ದರೆ ಒಂದು ವೇಳೆ ಇವತ್ತಿಗೆ RR ಕನಸು ಮುಗಿದಂಗೆ ಅವರು ಹೊರಗೆ ಬರಬೇಕಾಗ್ತದೆ, 5ನೇ ನಂಬರ್ ಆಗೋಗ್ಬಿಡ್ತದೆ. ಈಗ ಹೇಳಿದ್ರು ಕಾಂಪಿಟೇಷನ್ RR ಪ್ಲಸ್ PBKS ಅಂತೂ ಟಾಪ್ 4ರಲ್ಲಿ ಬಂದದ. ಇವತ್ತು RR ಏನು ಮ್ಯಾಚ್ ಅದ, RR ಅದ ರಾಜಸ್ಥಾನ್ ರಾಯಲ್ಸ್, ಆ ಮ್ಯಾಚ್ ಅಂತ ಇವತ್ತು ಭಾಳ ಮಹತ್ವದ್ದು. ಇನ್ನೊಂದು ಮ್ಯಾಚ್ ಅದ ಇವತ್ತು ಭಾಳ ಮಹತ್ವದ್ದು, ಕೋಲ್ಕತ್ತಾ ನೈಟ್ ರೈಡರ್ಸ್ ಅಗೇನ್ಸ್ಟ್ ದಿಲ್ಲಿ ಕ್ಯಾಪಿಟಲ್ಸ್. ಹೆಚ್ಚು ಕಡಿಮೆ 2 ಟೀಮ್ಗಳು ಕೆಳ ಹಂತಕ್ಕೆ ಬಂದುಬಿಟ್ಟಿದ್ದಾವೆ. DC ಇದು 7ನೇದ್ದು ಮುಂದೆ ಕಾಲಕ್ಕೆ ಅದರ ವಿರುದ್ಧವಾಗಿರುತ್ತಿರುವಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ KKR ಹೆಚ್ಚು ಕಡಿಮೆ ಅದು 6ನೇ ಸ್ಥಾನಕ್ಕೆ ಬಂದಿರ್ತದೆ. ಹೀಗಾಗಿ ಇವೆರಡು ಟೀಮ್ಗಳು ಇವತ್ತು ಯಾವ್ದು ಗೆಲ್ಲಿ ಯಾವ್ದು ಸೋಲ್ಲಿ ಇಬ್ಬರು ಮನೆಗೆ ಹೋಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಇವತ್ತು ಈಗ ಮಾತಾಡಬೇಕಾಗಿದ್ದು ಈಗಾಗಲೇ ನಿನ್ನೆ ಆದಂಥ ಮ್ಯಾಚಲ್ಲಿ ಕಿಂಗ್ಸ್ ಭಾಳ ಸಂಯಮದಿಂದ ಆಡಿ ಗೆದ್ದರು. ಆದರೆ ಇನ್ನೂ 1-2 ಮ್ಯಾಚ್ ಹೆಚ್ಚು ಗೆಲ್ಲಬೇಕಾಗಿತ್ತೇನೋ. ಆರಂಭದಲ್ಲಿ ಅದು ಏನೊಂದು ಸುಂಟರುಗಳಾಗಿ ಬರ್ತಾಯಿತ್ತು, ಸುನಾಮಿಯಾಗಿ ಬರ್ತಾಯಿತ್ತು. ಪಂಜಾಬ್ ಕಿಂಗ್ಸ್ ನಿರಂತರ 7 ಮ್ಯಾಚ್ಗಳು ಗೆದ್ದರು. ಅದರ ನಂತರದಲ್ಲೇ ಅಷ್ಟೇ 6 ಮ್ಯಾಚಲ್ಲಿ ಸೋಲ್ತಾ ಬಂದರು. ಯಾವ ಫೋರ್ಸ್ ನಮ್ದು ಹೋಗಿದ್ರೋ ಅಷ್ಟೇ ಫೋರ್ಸ್ ಹಿಂದೆ ಬಂದುಬಿಟ್ಟಿದ್ದಾರೆ. ಇವತ್ತು ಟಾಪ್ 4ರಲ್ಲೇ ಇವತ್ತಿನ RR ಮ್ಯಾಚನ್ನು ಅವರು ಗಮನಿಸ್ತಾ ಇದ್ದಾರೆ. ಅದು RR ವಿತ್ MIದಿಂದ ಮುಗಿದು ಹೋಗಿಬಿಟ್ಟದ. ಬಟ್ RR ಇವತ್ತು ಇವರಿಬ್ಬರ ಮಧ್ಯಲ್ಲೇ ಟಗ್ ಆಫ್ ವಾರ್ ಟಾಪ್ 4ರಲ್ಲಿ ಬರುವಂಥದ್ದು. ಟಾಪ್ 4ರಲ್ಲಿ ಯಾರು ಬರ್ತಾರೆ ಮುಗಿದು ಹೋಗಿಬಿಡ್ತು ಮ್ಯಾಚ್. ಇನ್ನೇನಿದ್ರು ಕೊನೆ ಹಂತದ ಮ್ಯಾಚ್ಗಳು ಇವತ್ತು ಆಗುವಂಥವು 2 ಮ್ಯಾಚ್ಗಳು, ಅದರಲ್ಲೂ RR ವರ್ಸಸ್ MI. ಇನ್ನು RR ಗೆಲ್ಲಬಹುದಾ ಅನ್ನುವಂಥದ್ದು. ಯಾಕಂದರೆ MIದಲ್ಲೇ ರೋಹಿತ್ ಶರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಎಲ್ಲ 2020ಯಲ್ಲಿ ದಿಗ್ಗಜ ಆಟಗಾರರು. ಅವ್ರ ಆಟದ ಬಗ್ಗೆ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಆದರೆ ಈ ಸಲದ IPLನಲ್ಲಿ ನಿರಂತರವಾಗಿ ಸೋಲ್ತಾ ಹೆಚ್ಚು ಕಡಿಮೆ ಆಗ್ತಾ ಬಂದು ಇವತ್ತು ಹೊರ ಹೋಗೋ ಮಟ್ಟಿಗೆ ನಿಂತದ್ದು 9ನೇ ನಂಬರ್ದಲ್ಲಿ ಅದು MI. ಈ ವರ್ಷದ MI, ಈ ವರ್ಷದ RR, ಅದರಲ್ಲೂ ಹೊಸ ರಕ್ತ ಬಂದದ್ದು. ಇವತ್ತು ನಿಮಗೆ ಗೊತ್ತದ ವೈಭವ್ ಸೂರ್ಯವಂಶಿ, ಆ ಹುಡುಗ ಚೆಂಡನ್ನು ಹೊಡೆದು ಕೈ ಹುಟ್ಟಿದಾನೇನೋ. ಅವನ ಬ್ಯಾಟ್ ಬೀಸೋಕೆ ಅವ್ರ ಆಟ ಅಬ್ಬಬ್ಬ ಅದ್ಭುತ. ಇವತ್ತೇನಾದರೂ RR ಮಿಂಚಿದ್ರೆ, RRದಲ್ಲಿಯೇ ನಮ್ಮ ವೈಭವ್ ಸೂರ್ಯವಂಶಿ ಮಿಂಚಿದ್ರೆ RR ಅಂತ ಇವತ್ತು ಸ್ಪೋರ್ಟಾಗಿ ಟಾಪ್ 4 ಹೋಗೋದ್ರಲ್ಲಿ 2 ಮಾತಿಲ್ಲ.
ಅಂಥ ಆಟ ಅಂಥ ಅದ್ಭುತ ಆಟದ ಅಲ್ಲಿ ಉಳಿದವರು ಇದ್ದಾರೆ. ಬರೀ ಕೇವಲ ಆರ್ ಅಂತಲ್ಲ, ರಿಯಾನ್ ಪರಾಗ್ ಇದ್ದಾರೆ, ಇನ್ನುಳಿದವರು ಇದ್ದಾರೆ, ಒಳ್ಳೊಳ್ಳೆ ಆಟಗಾರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅವರ ಆಟ ಅದು ಅದ್ಭುತ ಆಗಿದೆಯೋ, ಚೆನ್ನಾಗಿ ಆಡಿದ್ದಾರೆ ಅವರು. ಹೀಗಾಗಿ ಈ ಮ್ಯಾಚ್ ವಿಶೇಷವಾಗಿ ಅದರಲ್ಲೂ ಮುಖ್ಯವಾಗಿ ಜೈಸ್ವಾಲ್ ಇವತ್ತು ಆಡಲೇಬೇಕಂತ ಪರಿಸ್ಥಿತಿ ಅದ. ಧ್ರುವ ಜುರೇಲ್ ಅನ್ನುವಂಥವ್ರಾಗಿರ್ಬೋದು, ಇವರು ಸಹಿತ ಇವತ್ತು ಆಡುವಂಥದ್ದು ಭಾಳ ಅವಶ್ಯದ. ಯಾಕಂತಂದ್ರೆ ಇವರೆಲ್ಲ ಇವತ್ತು ಆಡಿದ್ರಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ ನಿಶ್ಚಿತವಾಗಿಯೂ ಹೊರಗೆ ಹೋಗುವುದು ನಿಶ್ಚಿತನ ಹೋಗಿದೆ ಈಗಾಗಲೇ. ಆದರೆ ಅದ್ರ ಜೊತೆಗೆ ಕಿಂಗ್ಸ್, ಪಂಜಾಬ್ ಕಿಂಗ್ಸ್ ಅವರು ಸಹಿತ ಹೊರಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತಿನ ಮ್ಯಾಚ್ ಭಾಳ ಮಹತ್ವದಿದೆ ಈ ಎಲ್ಲ ನೆಲೆಗಟ್ಟಿನಲ್ಲಿ. ಒಂದು ವೇಳೆ ಇನ್ನೊಂದು ಮಾತು ಇಲ್ಲದ ಮಳೆಯಿಂದ ಏನಾದರೂ ರದ್ದಾದರೆ ಇವತ್ತಿನ ಮ್ಯಾಚ್ ಅದು ಸಹಿತ 1 ಪಾಯಿಂಟ್ ಉಳಿದ್ರಿಂದಾಗೆ ವಿಶೇಷವಾಗಿ ಈ ಎರಡರ ಮಧ್ಯದಲ್ಲಿ RR ಮತ್ತು PBKS ಮಧ್ಯದಲ್ಲೇ ಸೇಮ್ ಪಾಯಿಂಟ್ ಆಗ್ತದೆ. 14-14 ಆದಾಗ ಮತ್ತು PBKSಗೆ ಒಂದು ಅನುಕೂಲದ ರನ್ ರೇಟ್ ಹೆಚ್ಚಾಗ್ತದೆ ಅದರದ್ದು ಅನ್ನುವಂಥದ್ದು. ಇದೆಲ್ಲ ಗಮನಿಸಿದಾಗ PBKS ಇವತ್ತು ರದ್ದರೆ ಆಗಲಿ RR ಸೋಲಿ ಬಯಸೋದು ಸಹಜದ. ಜಗತ್ತಲ್ಲಿ ಯಾರು ಬೇಡ ಅಂತಾರೆ ಈ ವಿಷಯ, ತಾವು ಗೆಲ್ಲಬಾರಂತ ಯಾರು ಅಂತಾರೆ, ಮೇಲೆ ಹಾಕಿ ಹೋಗ್ಬಾರಂತಾರೆ, ಅದು ಅವ್ರಿಗೆ ಭಾವನೆ ಬರ್ತದೆ. ಆದರೆ ಮೋಸ್ಟ್ಲಿ ಮಳೆ ಆಗುವ ಯಾವ ಲಕ್ಷಣಗಳು ಇಲ್ಲ, ರದ್ದಾಗುವ ಲಕ್ಷಣಗಳು ಇಲ್ಲ ಅಂತೇಳಿ ಸುದ್ದಿಗಳಿದ್ದಾವೆ. ಇನ್ನು ಕ್ಯಾಪಿಟಲ್ಸ್ ಬಗ್ಗೆ ಇದ್ದಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ, ನೈಟ್ ರೈಡರ್ಸ್ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಅವುಗಳ ಹೆಸರಿಗೆ ತಕ್ಕಂಗೆ ಈ ಸಲ ಯಾಕೋ ಏನೋ ಆಡಲಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಅವ್ರ ಮೇಲೆ ಟಾಪ್ 4ದಾಗ ಬರುವಂಥವ್ರು ಪ್ಲೇ ಆಫ್ದಲ್ಲಿ ಬರುವಂಥವ್ರು. ಆದರೆ ಈ ಸಲ ಅವರು ಬರಲಿಲ್ಲ. MI ಇಲ್ಲ, DC ಬರಲಿಲ್ಲ, CSK ಬರಲಿಲ್ಲ, KKR ಇಲ್ಲ, ಏನಿದ್ರು PBKS RR ಇವ್ರ ಮಧ್ಯದ ಒಂದು ಇವತ್ತು ಫೈನಲ್ ಆಗುವಂಥದ್ದು ಟಾಪ್ 4ದಲ್ಲಿ ಆಗುವಂಥದ್ದು. ಇನ್ನು ಒಟ್ಟಾರೆಯಾಗಿ ಇಲ್ಲಿವರೆಗೆ ಆದಂಥ ಮ್ಯಾಚ್ಗಳನ್ನೆಲ್ಲ ಗಮನದಲ್ಲಿಟ್ಟು ನಾವು ಲೆಕ್ಕ ಹಾಕಿದಾಗ ನಿಮಗೂ ಗೊತ್ತದ ಇಲ್ಲೇ ಇಂಡಿಯಾದ ಒಂದು ಟೀಮ್ಗೆ ಇದು ಹೊಸ ಒಂದು ಧ್ರುವತಾರೆ ಅನ್ಬೋದು ನಾವು. ವೈಭವ್ ಸೂರ್ಯವಂಶಿ ಅಂತ ಒಂದು ರತ್ನ ಸಿಕ್ಕದೆ ಇವತ್ತು ಅಂತೇಳಿ. ಯಾಕಂದ್ರೆ ಸೂರ್ಯವಂಶಿ ಸಣ್ಣ ವಯಸ್ಸಿನ ಹುಡುಗ, 15-14 ವಯಸ್ಸಿನ ಹುಡುಗ, ದೀರ್ಘಕಾಲವಾಗಿ ಆಡಲಿಕ್ಕೆ ಭಾರತಕ್ಕೆ ಸಿಗುವಂಥವ್ರು. ಅದ್ರ ಜೊತೆಗೆ ಸಚಿನ್ಗಿಂತಲೂ ಚಿಕ್ಕ ವಯಸ್ಸಿಗೆ ಎಂಟ್ರಿ ಆದಂಥ ಹುಡುಗ. ವಿಶೇಷವಾಗಿ ತನ್ನ ಕನಸುಗಳು ಇವು ಸಾಕಷ್ಟು ಕನಸಿರ್ತಾವೆ, ವಯಸ್ಸಿನಲ್ಲೇ ಸಹಜ ಇರ್ತದೆ. ಈ ಗುಡ್ಡಾರಕ್ಕೆ ಇಳ್ತೀನಿ ಅನ್ನೋಂಥ ಒಂದು ಶಕ್ತಿ ಇರ್ತದೆ. ಅದು ತಕ್ಕಂಗೆ ಅವನ ಬಾಡಿನೂ ಅದ, ಅವನ ಚಿಂತನೆ ಅದ, ಐಸೈಟ್ ಅದ, ಪ್ರತಿಯೊಂದರಲ್ಲೂ ಈಸ್ ಎ ವಂಡರ್ಫುಲ್ ಬಾಯ್. ಅದು ಭಾರತದ ಕ್ರಿಕೆಟ್ ಸಿಕ್ಕಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಕೊಡುಗೆ ಅಂದರೂ ಅಡ್ಡಿಯಿಲ್ಲ. ಆ ಹುಡುಗ ಆಡಬೇಕಷ್ಟ, ಉಳಿಬೇಕು, ಭವಿಷ್ಯದಲ್ಲೇ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ, ಮಾಡ್ತಾರೆ ಅನ್ನೋಂಥ ಭರವಸೆ ಅದ. ಇನ್ನುಳಿದು ಈ ಸಲ ಯಾಕೋ ಏನೋ MI ಬಗ್ಗೆ ಮತ್ತು CSK ಬಗ್ಗೆ ಒಂದೆರಡು ಮಾತಾಡಲೇಬೇಕಾಗ್ತದೆ. ಅವೆರಡು ಟೀಮ್ಗಳು ಟಾಪ್ 4ರಲ್ಲಿ ಆದರೂ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋದೊಂದು ನೋವಿನ ಸಂಗತಿ. ಯಾಕಂದರೆ ಒಳ್ಳೆ ದಿಗ್ಗಜ ಆಟಗಾರರು 2020ಯಲ್ಲೇ ಇವ್ರನ್ನ ಮೀರಿಸೋರು ಯಾರೂ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದರ CSK ಮತ್ತು ಅದೇ ಕಾಲಕ್ಕೆ MI ಇವು ಎರಡು ಟೀಮ್ಗಳಂತೂ ನಿಶ್ಚಿತ ಒಬ್ಬರು ಇರ್ತಾರೆ ಅಂತ ತಿಳ್ಕೊಂಡಿದ್ದು, ಅದು ಬರಲಿಲ್ಲ. ಇನ್ನೂ ಟೀಮ್ಗಳು ಬರಲಿಲ್ಲ. ಇವತ್ತೇನಿದ್ರು RCB ಅಂದರೆ ಟಾಪ್ದಾಗ ಬರ್ತಿತ್ತು, ಟಾಪ್ 4ರಲ್ಲೇ. ಅದು ಲಾಸ್ಟ್ ಟೈಮ್ದಲ್ಲೇ ಏನು ಫೈನಲ್ ಗೆದ್ದು ಅದಕ್ಕೆ ಪೂರ್ವ ಗೆದ್ದೇ ಇರಲಿಲ್ಲ. ಈ ಸಲ ಮತ್ತೆ ಫೈನಲ್ಗೆ ಬಂದ 4ರೊಳಗೆ ಏನಾಗ್ಬೋದು ಟಾಪ್ ಅಂತ ಅದ ಬಂದುಬಿಟ್ಟು 2 ಅವಕಾಶಗಳಿದ್ದಾವೆ RCBಗೆ. ಇನ್ನು ಯಾವ ರೀತಿಯಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ, ಯಾಕಂದರೆ ಆಟದಲ್ಲೇ ಆ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳುವಂಥದ್ದು, ಜೊತೆ ಸಿಕ್ಕ ಅವಕಾಶವನ್ನು ಲಾಭವಾಗಿ ಪರಿವರ್ತಿಸ್ಕೊಳ್ಳೋದು ಇವತ್ತು ಭಾಳ ಮಹತ್ವದ. RCB ಗೆಲ್ಲಪ್ಪ ಈ ಸಲ ಟ್ರೋಫಿ ಅಂತೆಲ್ಲರೂ ಬಯಸ್ತಾ ಇದ್ದಾರೆ ಕರ್ನಾಟಕದವರು. ಆದರೂ ಯಾರ ಕೈಗೂ ಸಿಗಲಾರಂಥ ಈ ಕ್ರಿಕೆಟ್ ರಿಸಲ್ಟ್ ಏನಾಗ್ಬೋದು ಅನ್ನೋದು ಮುಂದಿನ ದಿನದಲ್ಲೇ. ಯಾಕಂದರೆ ಈಗ ಮೋಸ್ಟ್ ಪ್ರೊಬಬಲಿ RCB, GT, SRH ಇವಂತಿ ನಕ್ಕಿ ಗ್ಯಾರಂಟಿ. ಇನ್ನೇನಿದ್ರು RR ಮತ್ತು PBKS ಇವ್ರ ಮಧ್ಯದ ಈ ಯಾರು ಬರ್ಬೋದು ಟಾಪ್ 4ದಲ್ಲಿ ಅನ್ನುವಂಥದ್ದು ನೋಡೋಣ. ಎದರ ಇವತ್ತು ವೈಭವ್ ಸೂರ್ಯವಂಶಿ ಪರೀಕ್ಷೆ ಇದೊಂದು ರೀತಿ ಪ್ರೆಷರ್ದಾಗ ಯಾವ ರೀತಿ ಆಡ್ತಾನೆ ಹುಡುಗ ಅನ್ನುವಂಥ ಸಹಿತ ಇವತ್ತು ನೋಡ್ಬೇಕಾಯ್ತು. ಉಳಿದವರು ಆಡುವಂಗಿದ್ದಾರೆ, ಅವರು ಆಡ್ಬೋದು, ಆಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಜೈಸ್ವಾಲ್ ಆಗಿರ್ಬೋದು, ಇನ್ನುಳಿದವರು ಮೇಲೆ ಪರಾಗ್ ಆಗಿರ್ಬೋದು, ರಿಯಾನ್ ಪರಾಗ ಚೆನ್ನಾಗಿ ಆಡಿದ್ದಾರೆ, ಬಾಲರ್ ಚೆನ್ನಾಗಿ ಆಡಿದ್ದಾರೆ.
ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಆರ್ ಗೆಲ್ಲಬಹುದು ಇವತ್ತಿನಂತ ಒಂದು ಊಹೆ. ಆ ಊಹೆಗೆ ಉತ್ತರ ಇವತ್ತು ಸಿಗೋದದ 3:30ಕ್ಕೆ ನೋಡ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಸೆಕ್ಷನ್ ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಇದು ಸತ್ಯದ ಕೈಗಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.